ಪ್ರಯಾಗ್ರಾಜ್ನಲ್ಲಿ ನಡೀತಾ ಇರುವ ಮಹಾಕುಂಭಮೇಳದಲ್ಲಿ ಇವತ್ತು ಪ್ರಧಾನಿ ಮೋದಿ ಅವರು ಪುಣ್ಯಸ್ನಾನವನ್ನು ಕೈಗೊಳ್ತಾ ಇದ್ದಾರೆ. ಮಾಘ ಮಾಸದ ಅಷ್ಟಮಿ ತುಂಬ ಶ್ರೇಷ್ಠವಾದ ದಿನ, ಭೀಷ್ಮಾಷ್ಟಮಿ ಅಂತ ಕೂಡ ಕರೀತಾರೆ. ಇಂಥ ಪುಣ್ಯ ದಿನವನ್ನೇ ಆಯ್ಕೆ ಮಾಡಿಕೊಂಡಿರ್ತಕ್ಕಂಥ ಪ್ರಧಾನಿ ಮೋದಿ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಪ್ರಯಾಗ್ರಾಜ್ಗೆ ಬಂದಿಳಿಯಲಿದ್ದಾರೆ. ಪ್ರಯಾಗ್ರಾಜ್ನಿಂದ ನೇರವಾಗಿ ತ್ರಿವೇಣಿ ಸಂಗಮಕ್ಕೆ ಬಂದು ಸರಿಸುಮಾರು ಅರ್ಧ ಗಂಟೆಗಳ ಕಾಲ ಪ್ರಧಾನಿ ಮೋದಿಯವರು ಪುಣ್ಯಸ್ನಾನ ಕಾರ್ಯದಲ್ಲಿ ಪಾಲ್ಗೊಳ್ತಾರೆ ಅಂತಕ್ಕಂಥ ಮಾಹಿತಿ. ಇದರ ಜೊತೆಗೆ ನಾಗಾ ಸಾಧುಗಳು, ಸಾಧು ಸಂತರು ಎಲ್ಲರನ್ನೂ ಕೂಡ ಭೇಟಿಯಾಗಿ ಅವ್ರ ಜೊತೆಯಲ್ಲಿ ಮಾತನಾಡುವಂತಹ ಸಾಧ್ಯತೆ ಕೂಡ ಇದೆ. ತ್ರಿವೇಣಿ ಸಂಗಮದಲ್ಲಿ ನಮೋ ನಮಃ. ಇಂದು ಮಹಾಕುಂಭಮೇಳದಲ್ಲಿ ಪ್ರಧಾನಿ ಮೋದಿ ಅವರು ಪಾಲ್ಗೊಳ್ತಾ ಇದ್ದಾರೆ. ತ್ರಿವೇಣಿ ಸಂಗಮದಲ್ಲಿ ಅಮೃತ ಸ್ನಾನವನ್ನು ಮಾಡಲಿದ್ದಾರೆ ನರೇಂದ್ರ ಮೋದಿ ಅವರು. ಅಮೃತ ಸ್ನಾನದ ನಂತರ ಸಂಗಮದಲ್ಲಿ ಗಂಗೆಗೆ ಪ್ರಧಾನಿ ಪೂಜೆಯನ್ನು ಸಲ್ಲಿಸ್ತಾರೆ. ಒಂದು ಕಡೆ ರಾಷ್ಟ್ರ ರಾಜಧಾನಿ ದೆಹಲಿ ವಿಧಾನಸಭಾ ಚುನಾವಣೆಯ ಮತದಾನ ಆರಂಭ ಆಗಿದೆ. ಮತ್ತೊಂದು ಕಡೆ ಪ್ರಧಾನಿ ಮೋದಿಯವರ ಧಾರ್ಮಿಕ ಯಾತ್ರೆ ಕೂಡ ನಡೀತಾ ಇದೆ. ಹಾಗೆ ನೋಡೋಕೆ ಹೋದರೆ ಇದು ಮೊದಲನೇದೇನಲ್ಲ, ಸಾಕಷ್ಟು ಈ ಥರ ಪುಣ್ಯ ಸ್ನಾನಗಳನ್ನು ಪ್ರಧಾನಿ ಮೋದಿಯವರು ಮಾಡಿದ್ದಾರೆ. ಮುಂದೆ ಹೇಳ್ತೀವಿ ಅದರ ಬಗ್ಗೆ. ಬಟ್ ಇವತ್ತು ಭೀಷ್ಮಾಷ್ಟಮಿ ಅಂತಕ್ಕಂಥದ್ದು ಬಹಳ ಶ್ರೇಷ್ಠವಾದಂತಹ ದಿನ. ಮಹಾಭಾರತದಲ್ಲಿ ಭೀಷ್ಮರು ಮರಣಶಯ್ಯೆಯಲ್ಲಿ ಇರಬೇಕಾದ್ರೆ ಅವರಿಗೆ ಇಚ್ಛಾಮರಣಿ ಅಂತಕ್ಕಂಥ ಒಂದು ವರ ಇತ್ತು. ಅವ್ರು ಇಷ್ಟಪಟ್ಟಾಗ ಸಾಯ್ಬೋದು ಅಂತಂದ್ಬಿಟ್ಟು ಅವರು ಆಯ್ಕೆ ಮಾಡಿಕೊಂಡಂತಹ ದಿನ ಇವತ್ತು ಮಾಘ ಮಾಸದ ಅಷ್ಟಮಿ. ಹಾಗಾಗಿ ಇವತ್ತಿನ ದಿನ ಅವರು ಪ್ರಯಾಗ್ರಾಜ್ಗೆ ಭೇಟಿ ಕೊಡ್ತಾ ಇದ್ದಾರೆ. ಅಷ್ಟಮಿಯ ಶುಭ ಗಳಿಗೆಯಲ್ಲಿ ಅವರು ಇವತ್ತು ಪುಣ್ಯ ಸ್ನಾನವನ್ನು ಮಾಡಿ ಗಂಗೆಗೆ ಪೂಜೆಯನ್ನು ಸಲ್ಲಿಸಿ, ಸೂರ್ಯನಿಗೆ ನಿನ್ನೆಷ್ಟೇ ರಥಸಪ್ತಮಿ ಆಗಿದೆ. ಇವತ್ತು ಕೆಲವು ಕಡೆ ರಥಸಪ್ತಮಿ ಇದೆ. ಕೆಲವರು ನಿನ್ನೆ ಆಚರಣೆ ಮಾಡಿದ್ದಾರೆ, ಕೆಲವರು ಇವತ್ತು ಆಚರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ರಥಸಪ್ತಮಿಯ ಸಂದರ್ಭದಲ್ಲಿ ಸೂರ್ಯನಿಗೆ ಅರ್ಘ್ಯ ಪ್ರದಾನವನ್ನು ಕೂಡ ಮಾಡ್ತಾರೆ ಪ್ರಧಾನಿ ಮೋದಿಯವರು ಗಂಗಾ ನದಿಯಲ್ಲಿ ನಿಂತು. ಹಾಗಾಗಿ ಈ ಧಾರ್ಮಿಕ ಯಾತ್ರೆ ಇವತ್ತು ಬೆಳಗ್ಗೆ 10 ಗಂಟೆಯಿಂದನೇ ಆರಂಭ ಆಗುತ್ತೆ. ಹೆಚ್ಚು ಕಡಿಮೆ 10 ಗಂಟೆ ಅಷ್ಟೊತ್ತಿಗೆ ಬರ್ತಾರೆ. ಅದು 11:30, 11:35 ತನಕ ಆಗಬಹುದು. ವಿಶ್ವದ ಅತಿ ದೊಡ್ಡ ಧಾರ್ಮಿಕ ಉತ್ಸವ ಮಹಾಕುಂಭಮೇಳಕ್ಕೆ ಇವತ್ತು ದೇಶದ ಪ್ರಧಾನಿಗಳು ನರೇಂದ್ರ ಮೋದಿಯವರ ಆಗಮನವಾಗ್ತಾ ಇದೆ. ಯಾವಾಗ ಬರ್ತಾರೆ, ಎಷ್ಟೊತ್ತಿಗೆ, ಏನೇನು ಕಾರ್ಯಕ್ರಮದಲ್ಲಿ ಭಾಗಿಯಾಗ್ತಾರೆ ಅಂಥೇಳಿ ನೋಡ್ತಾ ಹೋಗೋಣ. ಬೆಳಗ್ಗೆ 10 ಗಂಟೆಗೆ ಪ್ರಯಾಗ್ರಾಜನ್ನು ತಲುಪಲಿದ್ದಾರೆ ಮೋದಿ. ಅರೆಲ್ ಘಾಟ್ನಿಂದ ದೋಣಿ ಮೂಲಕ ತ್ರಿವೇಣಿ ಸಂಗಮಕ್ಕೆ ಮೋದಿ ಅವರು ಭೇಟಿ ಕೊಡ್ತಾರೆ. ಬೆಳಗ್ಗೆ 11 ಗಂಟೆಗೆ ಅಮೃತ ಸ್ನಾನವನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಮಾಡ್ತಾರೆ. ಸುಮಾರು ಅರ್ಧ ಗಂಟೆಗಳ ಕಾಲ ನದಿಯ ತಟದಲ್ಲಿಯೇ ಪ್ರಧಾನಿ ನರೇಂದ್ರ ಮೋದಿಯವರು ಸಮಯವನ್ನು ಕಳೀತಾರೆ ಅನ್ನುವಂತಹ ವಿಚಾರ ಗೊತ್ತಾಗ್ತಾ ಇದೆ. ಬಳಿಕ ಸಾಧು ಸಂತರನ್ನು ಭೇಟಿಯಾಗುವಂತಹ ಸಾಧ್ಯತೆ ಇದೆ. ಈಗಾಗಲೇ ಕೋಟ್ಯಾನುಕೋಟಿ ಭಕ್ತರು, ಇಲ್ಲಿಯವರೆಗೂ ಹತ್ತತ್ರ 30ರಿಂದ 35 ಕೋಟಿ ಜನ ಈ ಅಮೃತ ಸ್ನಾನವನ್ನು ಮಾಡಿರುವಂಥದ್ದು. ರಾಜಕೀಯ ನಾಯಕರುಗಳು ಕೂಡ ಈಗಾಗಲೇ ಅಮಿತ್ ಶಾ ಆದಿಯಾಗಿ ಹಲವರು ಬಂದು ಈ ಪುಣ್ಯ ಸ್ನಾನವನ್ನು ಮಾಡಿದ್ದಾರೆ. ಇವತ್ತು ದೆಹಲಿ ಚುನಾವಣೆ, ಇದೇ ಸಂದರ್ಭದಲ್ಲಿಯೇ ಪ್ರಧಾನಿ ನರೇಂದ್ರ ಮೋದಿಯವರು ಕೂಡ ಈ ಶಾಹಿ ಸ್ನಾನವನ್ನು ಮಾಡಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಇವತ್ತು 10 ಗಂಟೆಗೆ ಅವರು ಉತ್ತರ ಪ್ರದೇಶದ ಪ್ರಯಾಗ್ರಾಜನ್ನು ರೀಚ್ ಆಗ್ತಾರೆ. ಅದಾದ ಮೇಲೆ 11:00ವರೆಗೆ ಅವರು ಪುಣ್ಯ ಸ್ನಾನದಲ್ಲಿ ಭಾಗಿಯಾಗ್ತಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಈ ಹಿಂದೆ ಮೌನಿ ಅಮಾವಾಸ್ಯೆಯ ದಿನ ಆದಂತಹ ಅವಘಡ ಮರುಕಳಿಸದೇ ಇರುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಕ್ರಮಗಳನ್ನು ಉತ್ತರ ಪ್ರದೇಶದ ಸರ್ಕಾರ ತೆಗೆದುಕೊಂಡಿದೆ. ಇವತ್ತು ಪ್ರಧಾನಿಗಳು ಬರ್ತಿದ್ದಾರೆ ಅನ್ನುವಂತಹ ಹಿನ್ನೆಲೆಯಲ್ಲಿ ತುಸು ಭದ್ರತೆಯನ್ನು ಜಾಸ್ತಿ ಮಾಡಿಕೊಳ್ಳಲಾಗುತ್ತೆ. ಇನ್ನೇನು ಕೆಲವು ಕ್ಷಣಗಳು ಬಾಕಿ ಇರುವಂತಹದ್ದು. ಪ್ರಧಾನಿ ನರೇಂದ್ರ ಮೋದಿ ಅವರು ಉತ್ತರ ಪ್ರದೇಶದ ಪ್ರಯಾಗ್ರಾಜ್ಗೆ ಆಗಮಿಸಿ 144 ವರ್ಷದ ಬಳಿಕ ನಡೀತಾ ಇರುವಂತಹ ಕುಂಭಮೇಳದಲ್ಲಿ ಭಾಗಿಯಾಗುವುದಕ್ಕೆ. ಇನ್ನು ಮಹಾಕುಂಭಮೇಳದಲ್ಲಿ ಪ್ರಧಾನಿ ಮೋದಿ, ಸಹಜವಾಗಿ ಪ್ರಧಾನಿಗಳು ಬರ್ತಾ ಇದ್ದಾರೆ ಅಂತಂದಾಗ ಭದ್ರತೆಯನ್ನು ಜಾಸ್ತಿ ಮಾಡ್ತಾರೆ. ಪ್ರಯಾಗ್ರಾಜ್ನಲ್ಲೂ ಕೂಡ ಭಾರೀ ಬಿಗಿ ಭದ್ರತೆಯನ್ನು ಒದಗಿಸಲಾಗಿದೆ. 3000 CCTV ಕ್ಯಾಮೆರಾಗಳಲ್ಲಿ ಕಣ್ಗಾವಲು, ಪೊಲೀಸರು, PAC, STF, ಅರೆಸೇನಾ ಪಡೆ ಎಲ್ಲರನ್ನೂ ಕೂಡ ನಿಯೋಜನೆ ಮಾಡಿಕೊಂಡಿದ್ದಾರೆ. ಮೊನ್ನೆ ಮೌನಿ ಅಮಾವಾಸ್ಯೆ ದಿನ ಕಾಲು ತುಳಿತಾ ಇತ್ತಲ್ಲ, ಅದಾದಮೇಲೆ ಸಹಜವಾಗಿಯೇ ಅಲ್ಲಿ ಸೆಕ್ಯೂರಿಟಿ ಜಾಸ್ತಿ ಮಾಡಿದರು. ಇವತ್ತು ಪ್ರಧಾನಿಗಳು ಕೂಡ ಬರ್ತಾ ಇದ್ದಾರೆ. ಈಗಾಗಲೇ ಆಲ್ರೆಡಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಆಗಿರ್ಬೋದು, ಅಥವಾ ಉತ್ತರ ಪ್ರದೇಶ ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಆಗಿರ್ಬೋದು, ಕೇಂದ್ರ ಸಚಿವ ಕಿರಣ್ ರಿಜಿಜು ಆಗಿರ್ಬೋದು, ಅವರೆಲ್ಲ ಪುಣ್ಯ ಸ್ನಾನ ಮಾಡಿದ್ದಾರೆ. ಇವತ್ತು ಪ್ರಧಾನಿ ಮೋದಿ ಅವರ ಸರದಿ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ನನ್ನ ಕೊಲೀಗ್ ಶಬೀರ್ ಅವರಿಂದ ಪಡ್ಕೊಳ್ಳೋಣ. ಶಬೀರ್, ಈಗ ಸಾಮಾನ್ಯವಾಗಿ ಮೊನ್ನೆ ಕಾಲು ತುಳಿತ ಆದ ನಂತರ ಭದ್ರತೆ ಜಾಸ್ತಿ ಮಾಡಿದ್ದಾರೆ. ಇವತ್ತು ಪ್ರಧಾನಿಗಳು ಆಗಮಿಸ್ತಾ ಇರುವ ಹಿನ್ನೆಲೆಯಲ್ಲಿ
ನನ್ನ ಪ್ರಕಾರ ಗರಿಷ್ಠ ಮಟ್ಟದ ಭದ್ರತೆಯನ್ನು ಕಲ್ಪಿಸಲಾಗಿರುತ್ತೆ. ಸೊ ಹಾಗಾಗಿ ಇವತ್ತು ಪ್ರಯಾಗ್ರಾಜ್ನಲ್ಲಿ ಮೋದಿ ಆ ಹಿನ್ನೆಲೆಯಲ್ಲಿ ಕೈಗೊಂಡಿರ್ತಕ್ಕಂಥ ಭದ್ರತೆ ಮತ್ತು ಪ್ರಧಾನಿಗಳ ಪೂರ್ತಿ ಇವತ್ತಿನ ಕಾರ್ಯಕ್ರಮದ ವಿವರ ಏನೇನು ಅಂತ. ಅರವಿಂದ್, ಬೆಳಗ್ಗೆ 10 ಗಂಟೆಗೆ ಪ್ರಧಾನಿ ನರೇಂದ್ರ ಮೋದಿ ಅವರು ಪ್ರಯಾಗ್ರಾಜನ್ನು ತಲುಪ್ತಾರೆ. ಮಹಾಕುಂಭ ಮೇಳದಲ್ಲಿ ಅವರು ಭಾಗಿಯಾಗ್ತಾರೆ ಅನ್ನುವಂಥ ಮಾಹಿತಿಯನ್ನು ಈಗ PM ಆಲ್ರೆಡಿ ಕೊಟ್ಟಿರುವಂಥದ್ದು. 10 ಗಂಟೆಗೆ ಅವರು ಏರ್ಪೋರ್ಟನ್ನು ರೀಚ್ ಆದ ಬಳಿಕ ಅಲ್ಲಿಂದ ಹೆಲಿಕಾಪ್ಟರ್ ಮೂಲಕ ಅವರು ತ್ರಿವೇಣಿ ಸಂಗಮಕ್ಕೆ, ಅಂದರೆ ಆ ಒಂದು ಮಹಾಕುಂಭ ಮೇಳ ಏನು ನಡೀತಾ ಇದೆ ಆ ಒಂದು ಪ್ರದೇಶಕ್ಕೆ ತಲುಪ್ತಾರೆ. ಅಲ್ಲಿಂದ ಅವರು ಆ ದೋಣಿ ಮೂಲಕ ಅರೇಲ್ ಘಾಟ್ನ ಮೂಲಕ ತ್ರಿವೇಣಿ ಸಂಗಮವನ್ನು ತಲುಪಿ ಅಲ್ಲಿ 11 ಗಂಟೆ ಅಷ್ಟೊತ್ತಿಗೆ ಪುಣ್ಯ ಸ್ನಾನವನ್ನು ಮಾಡ್ತಾರೆ ಅನ್ನುವಂಥ ಮಾಹಿತಿಗಳಿದ್ದಾವೆ. ಇದಾದ ಬಳಿಕ ಸುಮಾರು 11ರಿಂದ 11:30ವರೆಗೂ ಕೂಡ ಅವರು ಆ ತ್ರಿವೇಣಿ ಸಂಗಮದಲ್ಲೇ ಕಾಲ ಕಳೀತಾರೆ. ಅಂದರೆ ಪುಣ್ಯ ಸ್ನಾನವನ್ನು ಮಾಡುವಂಥದ್ದು ಮತ್ತು ಆ ಪೂಜಾ ಪ್ರಕ್ರಿಯೆಗಳೇನಿರ್ತವೆ ಅವೆಲ್ಲವನ್ನು ಕೂಡ ಸುಮಾರು ಅರ್ಧ ಗಂಟೆಗಳ ಕಾಲ ಆ ಒಂದು ಎಲ್ಲ ಪ್ರಕ್ರಿಯೆಗಳು ಕೂಡ ಆಗುತ್ತೆ. ಅದಾದ ಬಳಿಕ ಅವರು ಅಲ್ಲಿಂದ ವಾಪಸ್ ತ್ರಿವೇಣಿ ಸಂಗಮಕ್ಕೆ ಬಂದು ಅಲ್ಲಿಂದ ಅವರು ಅರೈಲ್ ಘಾಟ್ಗೆ ಬಂದು ಅಲ್ಲಿಂದ ಅವರು ಸಾಧು ಸಂತರನ್ನು ಕೂಡ ಭೇಟಿ ಆಗ್ಬೋದು ಅನ್ನುವಂಥ ನಿರೀಕ್ಷೆಗಳು ಕೂಡ ಇದ್ದಾವೆ. ಈಗಾಗಲೇ ಅದಕ್ಕೆ ಬೇಕಾದಂತಹ ಎಲ್ಲ ತಯಾರಿಗಳನ್ನು ಕೂಡ ಮಾಡಿಕೊಳ್ಳಲಾಗಿದೆ. ಕೆಲವು ಸಾಧು ಸಂತರು ಕೂಡ ಅವ್ರ ಜೊತೆಗೆ ಸಂವಾದ ಮಾಡಲಿಕ್ಕೆ ಏನೆಲ್ಲ ವ್ಯವಸ್ಥೆಗಳು ಬೇಕು ಅದನ್ನು ಕೂಡ ಈಗ ಜಿಲ್ಲಾಡಳಿತ ಮಾಡ್ಕೊಂಡಿರುವಂಥದ್ದು. ಇದು ಒಂದು ಭಾಗ. ಆದರೆ ಇನ್ನು ಪ್ರಧಾನಿ ನರೇಂದ್ರ ಮೋದಿ ಅವರು ಬರ್ತಾ ಇರುವಂಥ ಹಿನ್ನೆಲೆಯಲ್ಲಿ ಸಾಕಷ್ಟು ಬಿಗಿ ಭದ್ರತೆಯನ್ನು ಕೂಡ ನಿಯೋಜನೆ ಮಾಡಲಾಗಿದೆ. ಯಾವಾಗ ಮೌನಿ ಅಮಾವಾಸ್ಯೆ ದಿನ ಕಾಲ್ತುಳಿತ ಸಂಭವಿಸಿ 30ಕ್ಕಿಂತ ಹೆಚ್ಚು ಜನ ಸಾವನ್ನಪ್ಪಿದ್ರು, ಈ ಘಟನೆ ಬಳಿಕ ಸಹಜವಾಗಿ ಕುಂಭಮೇಳದಲ್ಲಿ ಭದ್ರತೆಯನ್ನ ಹೆಚ್ಚು ಮಾಡಲಾಗಿರುವಂಥದ್ದು. ಈಗ ವಿಶೇಷವಾಗಿ ನರೇಂದ್ರ ಮೋದಿ ಅವರು ಬರ್ತಾ ಇರುವಂತಹ ಹಿನ್ನೆಲೆಯಲ್ಲಿ ಈಗ ಆಲ್ರೆಡಿ ಇನ್ನಷ್ಟು ಭದ್ರತೆಯನ್ನು ಹೆಚ್ಚು ಮಾಡುವಂತ ಕೆಲಸವನ್ನ ಮಾಡಲಾಗಿದೆ. ಉತ್ತರ ಪ್ರದೇಶ ಪೊಲೀಸರು ಮತ್ತೆ ನೆರೆ ಜಿಲ್ಲಾ ಪೊಲೀಸ್ಗಳನ್ನು ಕೂಡ ನಿಯೋಜಿಸುವಂತ ಕೆಲಸವನ್ನ ಮಾಡಲಾಗಿದೆ. ಕೇಂದ್ರದ ಮೀಸಲು ಪಡೆಯಲು ಕೂಡ ಹೆಚ್ಚಿನ ಭದ್ರತೆಯನ್ನ ನಿಯೋಜಿಸುವಂತ ಕೆಲಸವನ್ನ ಮಾಡಲಾಗಿದೆ. ಬಾಂಬ್ ಸ್ಕ್ವಾಡ್ಗಳು ಮತ್ತೆ ವಿಶೇಷವಾಗಿ SPG ನಿನ್ನೆಯಿಂದಲೇ ಈ ಒಂದು ಪ್ರದೇಶವನ್ನ ಟೇಕ್ ಓವರ್ ಮಾಡಿರುವಂಥದ್ದು. ನಿನ್ನೆ ಒಂದು ಮಾಕ್ ಡ್ರಿಲ್ ಅನ್ನು ಕೂಡ ಮಾಡಿರುವಂಥದ್ದು. ಪ್ರಧಾನಮಂತ್ರಿಗಳು ಹೇಗೆ ಬರ್ತಾರೆ, ಎಲ್ಲಿಗೆ ಬರ್ತಾರೆ, ಎಲ್ಲಿಂದ ಎಲ್ಲಿಗೆ ಹೋಗ್ತಾರೆ ಅನ್ನುವಂಥದ್ದಕ್ಕೆ ಸಂಬಂಧಪಟ್ಟಂತೆ ಒಂದು ಪ್ರಾಕ್ಟೀಸ್ ಅನ್ನು ಕೂಡ ಮಾಡ್ಕೊಳ್ಳಲಾಗಿರುವಂಥದ್ದು. ಎಲ್ಲ ಅರೇಂಜ್ಮೆಂಟ್ಸ್ಗಳನ್ನ ಕೂಡ ಮಾಡ್ಕೊಳ್ಳಲಾಗಿದೆ. ಸುಮಾರು 3000 CCTV ಕ್ಯಾಮ್ರಾಗಳನ್ನು ಕೂಡ ನಿಯೋಜಿಸುವಂತ ಕೆಲಸವನ್ನ ಮಾಡಲಾಗಿದೆ. ಅದ್ರ ಮೂಲಕ ಮಾನಿಟರ್ ಮಾಡುವಂತ ಕೆಲಸವನ್ನ ಕೂಡ ನಿರಂತರವಾಗಿ ಮಾಡಲಾಗುತ್ತೆ. ನರೇಂದ್ರ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ಸಹಜವಾಗಿ ಕುಂಭಮೇಳ ಅಂದ್ರೆ ಲಕ್ಷಾಂತರ ಜನರು ನೆರೆಯುವಂತ ಸ್ಥಳ. ನರೇಂದ್ರ ಮೋದಿ ಅವರು ಬಂದಂತ ಸಂದರ್ಭದಲ್ಲಿ ಅವರು ನೋಡ್ಲಿಕ್ಕೂ ಕೂಡ ಜನ ಮುಗಿ ಬೀಳುವಂತ ಸಾಧ್ಯತೆಗಳು ಕೂಡ ಇರುತ್ತೆ. ಹೀಗಾಗಿ ಅವರು ಬರುವಂತ ಸ್ಥಳದಲ್ಲಿ ಜನಸಾಮಾನ್ಯರಿಗೂ ಕೂಡ ಪ್ರವೇಶವನ್ನ ಈಗ ನಿರ್ಬಂಧ ಮಾಡಿರುವಂತದ್ದು ಭದ್ರತೆಯ ದೃಷ್ಟಿಯಿಂದ ಮತ್ತೆ ಹೆಚ್ಚಿನ ಜನ ಸೇರಬಾರದು ಅನ್ನುವಂತ ದೃಷ್ಟಿಯಿಂದ ಈ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಮಾಡ್ಕೊಳ್ಳಲಾಗಿರುವಂತದ್ದು. ರೈಟ್. ಹಾಗೆ ಸಂಪರ್ಕದಲ್ಲಿರಿ ಶಬೀರ್, ಮತ್ತೆ ನಿಮ್ಮ ಜೊತೆ ಸಂಪರ್ಕವನ್ನ ಮಾತನಾಡ್ತೀನಿ.